ಇವರನ್ನು ಅಂಜು ಅಥವಾ ಅಂಜು ಪ್ರಭಾಕರ್ ಎಂದು ಕರೆಯುತ್ತಾರೆ. ಇವರು ಮೂಲತಃ ತಮಿಳುನಾಡಿನವರು. ಕನ್ನಡ, ಮಲಯಾಳಂ, ತಮಿಳು ಚಿತ್ರಗಳಲ್ಲಿ ನಟಿಸಿರುತ್ತಾರೆ. ಹೀಗೆ ಸುಮಾರು 70ಕ್ಕೂ ಅಧಿಕ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಕನ್ನಡದಲ್ಲಿ ಗರ್ಜನೆ, ರೇಂಜರ್, ಕಿಂಗ್, ಮೈ ಡಿಯರ್ ಟೈಗರ್, ಪ್ರೇಮರಾಜ ಚಿತ್ರಗಳಲ್ಲಿ ಕೂಡ ನಟಿಸಿದ್ದಾರೆ. ಆದರೆ ವಿಷಯ ಅದಲ್ಲ. ಇವರು ತಮ್ಮ 17ನೇ ವಯಸ್ಸಿನಲ್ಲಿ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ. ತಮಗಿಂತ 31 ವರ್ಷ ದೊಡ್ಡವರಾದ ಟೈಗರ್ ಪ್ರಭಾಕರನ್ನು ಮದುವೆಯಾಗುತ್ತಾರೆ. ಇವರನ್ನೇ ಯಾಕೆ ಮದುವೆಯಾದರು, ಇವರು ಹೇಗೆ ಭೇಟಿಯಾದರು, ಮುಂದೆಯಾಗಿದ್ದೇನು ತಿಳಿದುಕೊಳ್ಳಲು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಟೈಗರ್ ಪ್ರಭಾಕರ್ ಅವರವರು ತಮ್ಮ ಸಿನಿ ಕರಿಯರ್ನಲ್ಲಿ ಹೆಚ್ಚು ಅವಕಾಶಗಳನ್ನು ಪಡೆದುಕೊಳ್ಳುತ್ತಿದ್ದ ಅವಧಿ ಅದು. ಇವರು ಕನ್ನಡದಲ್ಲಿ ಮಾತ್ರ ಅಲ್ಲದೆ ಮಲಯಾಳಂನಲ್ಲೂ ಕೂಡ ಅವಕಾಶಗಳನ್ನು ಪಡೆದುಕೊಳ್ಳುತ್ತಿದ್ದರು. ಮಲಯಾಳಂನಲ್ಲಿ 50-50, ಮಾಫಿಯಾ, ಮಾಯಾ IPS, ಧ್ರುವಂ, ಇವಳ್ ದ್ರೌಪದಿ ಹೀಗೆ ಹಲವಾರು ಚಿತ್ರಗಳಲ್ಲಿ ನಟಿಸಿ ಮಲಯಾಳಂ ಪ್ರೇಕ್ಷಕರ ಮೆಚ್ಚುಗೆ ಪಡೆದುಕೊಂಡಿದ್ದರು. ಹೀಗೆ ಮಲಯಾಳಂನಲ್ಲೂ ಹೆಚ್ಚು ಖ್ಯಾತಿ ಗಳಿಸಿರುವ ಪ್ರಭಾಕರ್ ರವರ ಒಟ್ಟಿಗೆ ಕಿಂಗ್ ಎಂಬ ಕನ್ನಡ ಚಿತ್ರದಲ್ಲಿ ನಟಿಸಲು ಅಂಜುರವರು ಒಪ್ಪಿಕೊಳ್ಳುತ್ತಾರೆ. ಕಿಂಗ್ ಚಿತ್ರದ ಶೂಟಿಂಗ್ ನಡೆಯುವ ಸಂದರ್ಭದಲ್ಲಿ ಪ್ರಭಾಕರ್ ರವರು ಅಂಜು ಅವರನ್ನು ಮದುವೆಯಾಗಲು ಪ್ರಸ್ತಾಪವನ್ನು ಮುಂದೆ ಇಟ್ಟಾಗ ಅಂಜುರವರು ಒಪ್ಪಿಕೊಂಡು ಪ್ರಭಾಕರ್ ರವರ ಜೊತೆ ಇರುತ್ತಾರೆ. ಆದರೆ ಇವರು ಕಾನೂನುಬದ್ಧವಾಗಿ ಮದುವೆಯಾಗಿರುವುದಿಲ್ಲ, ಕೇವಲ ನಿಶ್ಚಿತಾರ್ಥ ಮಾತ್ರವಾಗಿರುತ್ತದೆ. ಮೈಸೂರಿನಲ್ಲಿರುವ ಒಂದು ದೊಡ್ಡ ಮನೆಯಲ್ಲಿ ಇಬ್ಬರೇ ಇರುತ್ತಾರೆ. ಆದರೆ ದಿನ ಕಳೆದಂತೆ ಅಂಜುರವರಿಗೆ ಪ್ರಭಾಕರ್ ರವರು ತನಗಿಂತ ಮುಂಚೆ ಇಬ್ಬರ ಜೊತೆ ಪ್ರಭಾಕರ್ ಅವರು ಮದುವೆಯಾಗಿರುವ ವಿಷಯ ಗೊತ್ತಾಗುತ್ತದೆ. ಪ್ರಭಾಕರ್ ರವರ ವೈಯಕ್ತಿಕ ಜೀವನ ಸಿನಿಮಾದಷ್ಟು ಏನೂ ಚೆನ್ನಾಗಿರಲಿಲ್ಲ. 3 ಮದುವೆಯಾಗಿದ್ದ ಪ್ರಭಾಕರ್ ಅವರು ಯಾರೊಂದಿಗೂ ಕೂಡ ಚೆನ್ನಾಗಿ ಬದುಕಲಿಲ್ಲ. ಪ್ರಭಾಕರ್ ರವರು ಮೊದಲು ಮದುವೆಯಾಗಿದ್ದು ಮೇರಿ ಎಂಬುವರನ್ನು. ಈ ಜೋಡಿಯ ಪ್ರೀತಿಯ ಫಲವಾಗಿ ವಿನೋದ್, ಭಾರತಿ ಮತ್ತು ಗೀತಾ ಎಂಬ 3 ಮಕ್ಕಳು ಜನಿಸಿದ್ದರು. ಇನ್ನು ಜಯಮಾಲರವರ ಜೊತೆಗೆ ಹಲವಾರು ವರ್ಷಗಳ ಕಾಲ ಸುಖಕರ ದಾಂಪತ್ಯ ಜೀವನ ನಡೆಸಿದ್ದರು. ಈ ಜೋಡಿಗೆ ಸೌಂದರ್ಯ ಎಂಬ ಮುದ್ದಾದ ಮಗಳು ಕೂಡ ಜನಿಸಿದ್ದಳು. ಆದರೂ ಜಯಮಾಲ ಅವರ ಜೊತೆಗೆ ಪ್ರಭಾಕರ್ ರವರ ದಾಂಪತ್ಯ ಜೀವನದಲ್ಲಿ ಬಿರುಕು ಮೂಡಿ ಇಬ್ಬರು ಪರಸ್ಪರ ಒಪ್ಪಿಗೆ ಪಡೆದು ದೂರವಾದರು. ಇದೆಲ್ಲ ಅಂಜುರವರಿಗೆ ಮನವರಿಕೆಯಾಗುವಷ್ಟರಲ್ಲಿ ಅಂಜು ಮತ್ತು ಪ್ರಭಾಕರ್ ರವರಿಗೆ ಅರ್ಜುನ್ ಎಂಬ ಮಗ ಜನಿಸಿರುತ್ತಾನೆ. ಇದರಿಂದ ಕೋಪಗೊಂಡ ಅಂಜುರವರು ಪ್ರಭಾಕರ್ ಅವರನ್ನು ಬಿಟ್ಟು ತನ್ನ ತಾಯಿಯೊಂದಿಗೆ ಅರ್ಜುನ್ ಒಟ್ಟಿಗೆ ಹೊರಟು ಚೆನ್ನೈನಲ್ಲಿ ಒಟ್ಟಿಗೆ ಇರುತ್ತಾರೆ. ಆದರೆ ಹಲವಾರು ಇಂಟರ್ವ್ಯೂಗಳಲ್ಲಿ ಅಂಜುರವರು ಪ್ರಭಾಕರ್ ನನಗೆ ತಮ್ಮ ವೈವಾಹಿಕ ವಿಷಯಗಳನ್ನು ತಿಳಿಸದೆ ನನಗೆ ಮೋಸ ಮಾಡಿದರು ಎಂದು ಹೇಳಿಕೊಂಡಿದ್ದಾರೆ. ಇನ್ನು ಪ್ರಸ್ತುತವಾಗಿ ಅಂಜುರವರು ಸಂಜಯ್ ಅಂಬಾಲ ಎಂಬುವರ ಜೊತೆಗೆ ಕಳೆದ 6 ವರ್ಷಗಳಿಂದ ಲವ್ ಇನ್ ರಿಲೇಷನ್ಶಿಪ್ನಲ್ಲಿ ಇದ್ದಾರೆ. ಇನ್ನಷ್ಟು ಸ್ಯಾಂಡಲ್ವುಡ್ನ ಕುತೂಹಲಕಾರಿ ವಿಷಯಗಳನ್ನು ತಿಳಿದುಕೊಳ್ಳಲು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.